ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಭಯವನ್ನು ತೊರೆದು ಧೈರ್ಯದಿಂದ ನಡೆದರೆ ಜೀವನದಲ್ಲಿ ನಾವು ಏನು ಬೇಕಾದರೂ ಸಾಧಿಸಬಹುದು ಎಂದು ಈ ಕಥೆಯಲ್ಲಿ ನೋಡೋಣ. ಶ್ರೀಕೃಷ್ಣ ಅವರ ಪ್ರೇರಣಾದಾಯಕ ಕಥೆ. ಪ್ರಾಚೀನ ಕಾಲದಲ್ಲಿ ದ್ವಾರಕಾ ಎಂಬ ಸುಂದರ ನಗರವಿತ್ತು. ಆ ನಗರದಲ್ಲಿ ವಿಫಲ ಎಂಬ ಯುವಕನಿದ್ದನು. ಅವನು ಓದು, ಕಲೆ, ಶೂರತೆ ಎಲ್ಲದರಲ್ಲೂ ಹಿಂಜರಿಯುತ್ತಿದ್ದನು. ಏಕೆಂದರೆ ಅವನಿಗೆ ಸದಾ ಭಯವಿತ್ತು. ನಾನು ಸೋತು ಬಿಟ್ಟರೆ, ನಾನು ತಪ್ಪು ಮಾಡಿದರೆ, ನಾನು ಇತರ ಮುಂದೆ ಹಾಸ್ಯ ಪಾತ್ರರಾದರೆ, ಹೀಗೆ ಯೋಚನೆಯದಲ್ಲಿದ್ದವನಿಗೆ ಅವನು ಯಾವಾಗಲೂ ಸೋಲನ್ನು ಕಾಣುತ್ತಿದ್ದನು. ಒಂದು ದಿನ ಅವನ ತಂದೆ ಅವನನ್ನು ಶ್ರೀಕೃಷ್ಣನ ದರ್ಶನಕ್ಕೆ ಕಳುಹಿಸಿದರು. ವಿಫಲ ತಕ್ಷಣ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಸೇವೆಗೆ ಹಾಜರಾದ. ಶ್ರೀಕೃಷ್ಣ ಅವನ ಮುಖ ನೋಡುತ್ತಲೇ ಅವನ ಮನಸ್ಸಿನ ಭಯನ್ನು ಅರಿತುಕೊಂಡರು. ಶ್ರೀಕೃಷ್ಣ ಅವರ ಉಪದೇಶ. ಶ್ರೀಕೃಷ್ಣ ಮಂದಹಾಸ ಬೀರುತ್ತಾ ಮತ್ತು ಹೇಳಿದರು, ವಿಫಲ, ನೀನು ಯಾಕೆ ಸದಾ ಭಯಪಡುವೆ? ಭಯವೇ ನಿನ್ನ ಶತ್ರು. ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡುತ್ತಾರೆ, ಆದರೆ ಭಯದಿಂದ ಹಿಂಜರುವುದು, ತಪ್ಪು ಮಾಡಲು ಬಿಡುವುದು ಜಯವೂ ತರುವುದಿಲ್ಲ. ವಿಫಲ ತಲೆ ತಗ್ಗಿಸಿದ. ಕೃಷ್ಣನ ಮಾತುಗಳು ಅವನ ಮನಸ್ಸಿಗೆ ನುಗ್ಗುತ್ತಾ ಹೋಯಿತು. ಕೃಷ್ಣ ಮುಂದುವರಿಸಿದರು, ಪಾಪ, ನೀನು ಯುದ್ಧ ಭೂಮಿ ಮಧ್ಯೆ ನಿಂತ ಯೋಧನಂತೆ, ಆದರೆ ನಿನ್ನ ಭಯವೇ ನಿನ್ನ ಕಾಲುಗಳು ಕಟ್ಟಿ ಹಾಕುತ್ತಿವೆ. ಓರ್ವ ಯೋಧನು ತೊಲಗಿದರೆ ಅವನಿಗೆ ಸೋಲು ಖಚಿತ, ಆದರೆ ಧೈರ್ಯದಿಂದ ಹೋರಾಡಿದರೆ ಗೆಲುವು ಅವನನ್ನು ಹುಡಿಕೊಂಡು ಬರಲಿದೆ. ಶ್ರೀಕೃಷ್ಣ ಅವರು ಅವನಿಗೆ ಒಂದು ಪರೀಕ್ಷೆಯನ್ನು ನೀಡುತ್ತಾರೆ. ಶ್ರೀಕೃಷ್ಣ ಅಂತರ್ದೃಷ್ಟಿಯ ಮೂಲಕ ಅವರು ವಿಫಲನನ್ನು ಒಂದು ತಪೋವನಕ್ಕೆ ಕಳಿಸಿದರು. ಅಲ್ಲಿ ಕಾಡಿನ ದಾರಿಯಲ್ಲಿ ಒಂದು ಭಯಾನಕ ಸಿಂಹವಿತ್ತು. ಎಲ್ಲರೂ ಭಯದಿಂದ ಓಡಿದಾಗ ವಿಫಲ ತನ್ನ ಭಯನ್ನು ಎದುರಿಸಲು ನಿಂತ. ಕೃಷ್ಣನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಭಯವೇ ನಿನ್ನ ಶತ್ರು, ಹಿಂಜರಿಯದೆ ಸೋಲು, ಎದುರಿಸಿದರೆ ಗೆಲುವು. ವಿಫಲ ಧೈರ್ಯದಿಂದ ಸಿಂಹನು ಎದುರಿಸಿದ. ಅವನು ಅರಿತುಕೊಂಡಾಗಲೇ ಅದು ಮೃಗವೇಷದಲ್ಲಿ ಬಂದಿರುವ ಶ್ರೀಕೃಷ್ಣನೇ ಆಗಿದ್ದರು. ಕೃಷ್ಣನು ಹಸನ್ಮುಖಿಯಾಗಿ ಹೇಳಿದರು, ಇದು ಕೇವಲ ನಿನ್ನ ಮನಸ್ಸಿನ ಭಯ. ಇದನ್ನು ಎದುರಿಸಿದಾಗ ಇದು ನಶಿಸುತ್ತದೆ. ಧೈರ್ಯವಂತನಾಗಲು ನಿನ್ನ ಜೀವನದಲ್ಲಿ ಈ ಪಾಠವನ್ನು ನೆನಪಿಟ್ಟಿಕೋ. ಅಂದು ವಿಫಲ ತನ್ನ ಭಯವನ್ನು ಗೆದ್ದು ದ್ವಾರಕಾದಲ್ಲಿ ಹೆಮ್ಮೆ ಪಡುವ ಯೋಧನಾಗಿ ಬೆಳೆದ. ನೀತಿ: ಭಯವನ್ನು ತೊರೆದು ಧೈರ್ಯದಿಂದ ಮುಂದೆ ಹೋಗು. ಆತ್ಮವಿಶ್ವಾಸ ನಿನ್ನ ಗೆಲುವಿನ ಚಾವಟಿ. ಭಯವನ್ನು ಬಿಟ್ಟು ಏಳು, ಎದ್ದೇಳು, ನಿನ್ನ ಗುರಿಯ ಮುಟ್ಟುವ ತನಕ ನಿಲ್ಲದಿರು ಎಂದು ಬಹಳಷ್ಟು ಮಹಾತ್ಮರು ಇಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾರೆ. ನಾವು ಇಂಥ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳುತ್ತಾ ಜೀವನದಲ್ಲಿ ಧೈರ್ಯದಿಂದ ಮುಂದುವರಿ. ಹೀಗೆ ಶ್ರೀಕೃಷ್ಣ ಅವರ ಮಾತುಗಳಿಂದ ವಿಫಲನು ಭಯವನ್ನು ತೊರೆದು ಧೈರ್ಯದಿಂದ ಮುಂದೆ ನಡೆದಾಗ ಅವನಿಗೆ ಜಯವು ಸಿಕ್ಕಿತು. ಹೀಗೆ ನಾವು ಜೀವನದಲ್ಲಿ ಜಯ ಸಾಧಿಸೋಣ. ಈ ಕಥೆ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.